ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜೆ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಿಮ್ಮ ಒಂದು ಜಿ ಪಿ ಎಫ್ದು ಪಾಸ್ವರ್ಡ್ ಏನಾದರೂ ಮರೆತೋಗಿದ್ರೆ ಅದನ್ನು ಪಾಸ್ವರ್ಡ್ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು ಅಂತ. ನಿಮ್ಮ ಮೊಬೈಲಲ್ಲಿ ಹೋಗಿ ನೀವು ಜಿ ಪಿ ಎಫ್ ಲಾಗಿನ್ ಅಂತ ಟೈಪ್ ಮಾಡಿ ಸ್ನೇಹಿತರೆ. ಇಲ್ಲಿ ಜಿ ಪಿ ಎಫ್ ಲಾಗಿನ್ ಅಂತ ಈ ರೀತಿ ಬರುತ್ತೆ. ಇದ್ರ ಮೇಲೆ ನೀವು ಟೈಪ್ ಮಾಡಿ, ಮತ್ತು ಇಲ್ಲೇನು ಬರುತ್ತಪ್ಪ ಅಂದರೆ ರಿಜಿಸ್ಟರ್ ಇಯರ್ ಅಂತಿದೆ. ಸೊ ಫರ್ಗಾಟ್ ಪಾಸ್ವರ್ಡ್ಗೆ ಹೋಗ್ಬೇಡಿ, ಡೈರೆಕ್ಟ್ ರಿಜಿಸ್ಟರ್ ಇಯರ್ಗೆ ಹೋಗಿ ಈ ಇಫ್ ಯು ಆರ್ ನ್ಯೂ ಯೂಸರ್ ಟು ಸೆಟ್ ಯುವರ್ ಪಾಸ್ವರ್ಡ್ ಇಯರ್ ಅಂತ. ಒಂದು ವೇಳೆ ನೀವೇನಾದರೂ ಆಲ್ರೆಡಿ ನೀವು ಯೂಸರ್ ಆಗಿದ್ರೆ ಪಾಸ್ವರ್ಡ್ ಸೆಟ್ ಮಾಡ್ಕೋಬೋದು. ನಾನೀಗ ರಿಜಿಸ್ಟರ್ಗೆ ಹೋಗ್ತಾ ಇದ್ದೀನಿ. ಇಲ್ಲೇ ಬೇಗ ಪಾಸ್ವರ್ಡ್ ಸೆಟ್ ಆಗುತ್ತೆ ಸ್ನೇಹಿತರೆ. ನಿಮಗೆ ಇಲ್ಲಿ ಬೇಕಾದ ದಾಖಲೆಗಳೇನಪ್ಪ ಅಂದರೆ, ನಿಮ್ಮದು ಡೇಟ್ ಆಫ್ ಬರ್ತ್ ಬೇಕಾಗತ್ತೆ, ಡೇಟ್ ಆಫ್ ಜಾಯ್ನಿಂಗ್ ಬೇಕಾಗತ್ತೆ, ಮೊಬೈಲ್ ನಂಬರ್ ಬೇಕಾಗತ್ತೆ ಸ್ನೇಹಿತರೆ. ಇಷ್ಟು ಮೂರನ್ನು ನೀವು ಇಟ್ಕೊಂಡಿದ್ರೆ ನಿಮ್ಮ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೋದು. ಸೊ ನಾನು ರಿಜಿಸ್ಟರ್ ಅಂತ ಇದ್ರ ಮೇಲೆ ಟಚ್ ಮಾಡ್ತಾ ಇದ್ದೀನಿ. ಈ ರಿಜಿಸ್ಟರ್ ಅಂತ ಟಚ್ ಮಾಡಿದ್ಮೇಲೆ ಇದು ಯಾವ್ದು ಅಂತ ಇಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ಗಳಿದೆ. ಸೊ ಯಾವ ಡಿಪಾರ್ಟ್ಮೆಂಟ್ ಅಂತ ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕು. ನಿಮ್ಮ ಡಿಪಾರ್ಟ್ಮೆಂಟ್ಗಳು ನಿಮಗೆ ಗೊತ್ತಿರ್ತವೆ ಸ್ನೇಹಿತರೆ. ಈಗ ನಮ್ಮದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ನಾನು EDN ಅಂತ ಮೇಲೆ ಇದ್ರ ಮೇಲೆ ಟಚ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಅಕೌಂಟ್ ನಂಬರನ್ನು ಹಾಕಬೇಕಾಗತ್ತೆ ಸ್ನೇಹಿತರೆ. ನಿಮ್ಮ ಒಂದು GPF ಅಕೌಂಟ್ ನಂಬರು, ಅದು ಸಂಖ್ಯೆಗಳಷ್ಟೇ ಹಾಕಬೇಕಾಗತ್ತೆ. ಅದರಲ್ಲಿ ಜೊತೆಗಿರುವಂತಹ ಈ ಒಂದು ಸ್ಪೆಲ್ಲಿಂಗನ್ನು ಹಾಕಬೇಡಿ ಸ್ನೇಹಿತರೆ. ಈ ರೀತಿ ಹಾಕಿ ನಾನು ಸಬ್ಮಿಟ್ ಅನ್ನು ಕೊಡ್ತೇನೆ ಸ್ನೇಹಿತರೆ. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಈ ರೀತಿ ನಿಮ್ಗೆ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಾಗ ನಿಮ್ಮ ಒಂದು ಡೀಟೇಲ್ಸು ಕರೆಕ್ಟಾ ಅಂತ ಇಲ್ಲಿ ಕೇಳ್ತದೆ. ನಿಮ್ಮ ಹೆಸರು ಬಂದಿದೆ, ಸೊ ಇಲ್ಲಿ ಮೇಲೆ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಬಂದಿದೆ, ಮತ್ತು GPF ನಂಬರ್ ಬಂದಿದೆ, ಇಲ್ಲಿ ಹೆಸರು ಬಂದಿದೆ. ಸೊ ನಿಮ್ಮದು ಹೆಸರು ಕರೆಕ್ಟ್ ಇದ್ದರೆ ಇಲ್ಲಿ ಎಸ್ ಅಂತ ಕೊಡಬೇಕಾಗತ್ತೆ ಸ್ನೇಹಿತರೆ. ಎಸ್ ಅಂತ ಕೊಟ್ಟಾಗ ಇಲ್ಲಿ ಮೇಯ್ನ್ ನಮ್ಗೆ ಏನು ಬೇಕಾಗಿದೆ ಅಂದರೆ, ನಮ್ಮದು ಡೇಟ್ ಆಫ್ ಬರ್ತು ಮೊದಲಿಗೆ ನಮ್ಮ GPF ಅಕೌಂಟ್ ನಂಬರ್ ಇದೆ, ನೇಮ್ ಇದೆ. ಈಗ ನಮ್ಮದು ಡೇಟ್ ಆಫ್ ಬರ್ತ್ ಹಾಕಬೇಕಾಗತ್ತೆ, ಮತ್ತು ಅದ್ರ ಕೆಳಗೆ ಡೇಟ್ ಆಫ್ ಜಾಯ್ನಿಂಗ್ ಆಗಬೇಕಾಗತ್ತೆ. ಆಮೇಲೆ ಪಾಸ್ವರ್ಡು, ಕನ್ಫರ್ಮ್ ಪಾಸ್ವರ್ಡು, ಮೊಬೈಲ್ ನಂಬರ್ ಇಷ್ಟು ಹಾಕಬೇಕಾಗತ್ತೆ ಸ್ನೇಹಿತರೆ. ಇಷ್ಟು ಹಾಕಿದ್ಮೇಲೆ ಈಗ ನೋಡಿ, ನಾನು ಇಲ್ಲಿ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡುತ್ತೇನೆ. ಅಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಯಾವ ರೀತಿ ಇದೆಯೋ ಅದೇ ರೀತಿ ಎಂಟ್ರಿ ಮಾಡಿ ಸ್ನೇಹಿತರೆ. ಮತ್ತು ಜಾಯ್ನಿಂಗ್ ಸರ್ವಿಸ್ ಡ್ಯೂಟಿಗೆ ಜಾಯ್ನ್ ಆಗಿದಂತಹ ಡೇಟನ್ನು ಎಂಟ್ರಿ ಮಾಡಿ ಸ್ನೇಹಿತರೆ. ಮತ್ತು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ. ನಿಮಗೆ ಬೇಕಾದಂತಹ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕಿ. ಈ ರೀತಿ ಹಾಕಿ ನೀವೆಲ್ಲ ಒಂದು ಸೆಟ್ ಮಾಡ್ಕೊಂಡ್ಮೇಲೆ ಡೇಟ್ ಆಫ್ ಬರ್ತ್ ಹಾಕಿದ್ರಿ, ಡೇಟ್ ಆಫ್ ಜಾಯ್ನಿಂಗ್ ಹಾಕಿದ್ರಿ, ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡ್ರಿ, ಮೊಬೈಲ್ ನಂಬರ್ ಹಾಕ್ಕೊಂಡು ನೀವಿಲ್ಲಿ ಸಬ್ಮಿಟನ್ನು ಕೊಡಬೇಕಾಗತ್ತೆ. ಸಬ್ಮಿಟನ್ನು ಕೊಟ್ಟಾಗ ನೋಡಿ, ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತೂ ಬಂತು. ನಿಮ್ಮ ಒಂದು ಪಾಸ್ವರ್ಡು ಸೆಟ್ ಆಯಿತು ಸ್ನೇಹಿತರೆ. ಈ ರೀತಿ ನಿಮ್ಮ GPF ಪಾಸ್ವರ್ಡನ್ನು ನೀವು ಸೆಟ್ ಮಾಡ್ಕೋಬೋದು. ಪಾಸ್ವರ್ಡ್ ಸೆಟ್ ಮಾಡ್ಕೊಂಡ್ಮೇಲೆ ನಿಮ್ಮ ಒಂದು ನೆಕ್ಸ್ಟ್ ಸ್ಟೇಟ್ಮೆಂಟು, ನಿಮ್ಮ ಬ್ಯಾಲೆನ್ಸ್ ಶೀಟೆಲ್ಲ ನೋಡ್ಕೋಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.